ನಮಸ್ಕಾರ ಸ್ನೇಹಿತರೆ. ಭಾರತ ಯಾವುದೇ ಕಾರಣಕ್ಕೆ ರಷ್ಯಾದೊಂದಿಗೆ ಯಾವುದೇ ವ್ಯವಹಾರವನ್ನು ಮಾಡಬಾರದು ಅಂತ ಹೇಳಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ವಾರ್ನಿಂಗ್ ಅನ್ನು ಕೊಡ್ತಾನೆ ಬಂದ್ರು. ಆದ್ರೆ ಭಾರತ ನಮ್ಮ ವ್ಯವಹಾರವನ್ನು ನಾವು ಯಾವುದೇ ಕಾರಣಕ್ಕೆ ನಿಲ್ಲಿಸೋದಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಸ್ವಾತಂತ್ರ್ಯ ಸಿಕ್ಕಿದ ನಂತರ ಇಲ್ಲಿವರೆಗೂ ಕೂಡ ನಮ್ಮ ಸ್ನೇಹಕ್ಕೆ ಯಾವುದೇ ರೀತಿಯಾದಂತಹ ದ್ರೋಹ ಮಾಡದೇ ಇರುವಂತಹ ದೇಶ ಯಾವುದಾದ್ರು ಇದ್ರೆ ಅದು ರಷ್ಯಾ. ಅಮೆರಿಕದ ಹಣೆ ಬರ ನಿಮ್ಗೆ ಗೊತ್ತಿದೆ. ಯಾವಾಗ್ಲೂ ಕೂಡ ನಾವು ಭಾರತದ ಮಿತ್ರ ಅಂತೇಳಿ ಹೇಳ್ಕೊಂಡೆ ಬೆನ್ನ ಹಿಂದಿನಿಂದ ಚೂರಿ ಹಾಕುವಂತಹ ಅಭ್ಯಾಸ ಇಟ್ಕೊಂಡಿರುವಂತಹ ದೇಶ. ಸದ್ಯದ ಪರಿಸ್ಥಿತಿಯಲ್ಲಿ ಇಡೀ ವಿಶ್ವದಲ್ಲಿ ನಂಬಿಕೆಗೆ ಅನರ್ಹವಾದ ದೇಶ ಯಾವ್ದಾದ್ರು ಇದ್ರೆ ಅದು ಅಮೆರಿಕ ಅಂತ ತಗೊಂಡು ಬಹಳಷ್ಟು ಜನ ಮಾತಾಡಲಿ ಶುರು ಮಾಡಿದ್ದಾರೆ. ಬಹಳಷ್ಟು ದೇಶಗಳ ಈ ಆರ್ಥಿಕ ತಜ್ಞರು ಇರ್ಬೋದು ಅಥವಾ ರಾಜಕೀಯ ನಾಯಕರು ಇರ್ಬೋದು, ಇವರೆಲ್ಲರೂ ಕೂಡ ಈಗ ಅಮೆರಿಕದ ಬಗ್ಗೆ ಒಂದ್ ರೀತಿಯಾದಂತಹ ಸಂಶಯದ ದೃಷ್ಟಿಯನ್ನ ಬೆಳೆಸ್ಕೊಳ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಅಮೆರಿಕ ಇವತ್ತಿದ್ದ ಹಾಗೆ ನಾಳೆಗಿರಲ್ಲ. ಒಂದ್ ರೀತಿ ಬೆಂಗಳೂರಿನ ವೆದರ್ ತರ, ಬೆಳಿಗ್ಗೆ ಬಿಸಿಲಿರ್ತದೆ, ಸ್ವಲ್ಪ ಹೊತ್ತಲ್ಲಿ ಮೋಡ ಬರ್ತದೆ, ಕೊನೆ ಮಳೆ ಬರ್ಬೋದು, ಸಂಜೆ ಟೈಮ್ನಲ್ಲಿ ಮತ್ತೆ ಸೆಕೆ ಪ್ರಾರಂಭ ಆಗ್ತದೆ. ಈ ರೀತಿಯಾಗಿ ಹೇಳಲಿ ಸಾಧ್ಯ ಇಲ್ಲ ಯಾವ ಸಮಯದಲ್ಲಿ ಯಾವ ರೀತಿ ಇರ್ತದೆ ಅಂತಕೊಂಡು. ಅದೇ ಪರಿಸ್ಥಿತಿ ಸದ್ಯಕ್ಕೆ ಅಮೆರಿಕದ್ದು ಅಂತೇಳಿ ಹೇಳ್ಬೋದು. ಇಂತಹ ಅಮೆರಿಕ ಭಾರತಕ್ಕೆ ಬಹಳಷ್ಟು ರಿಸ್ಟ್ರಿಕ್ಟ್ ಮಾಡ್ಲಿ ಶುರು ಮಾಡ್ತು. ನೀವು ರಷ್ಯಾದಿಂದ ತೈಲವನ್ನ ಆಮದು ಮಾಡ್ಕೊಳ್ಳೋದ್ರಿಂದಾಗಿ ರಷ್ಯಾಕ್ಕೆ ಹಣ ಸಿಗ್ತಾ ಇದೆ, ಈ ಹಣವನ್ನ ಅವರು ಯುಕ್ರೇನ್ ಯುದ್ಧಕ್ಕಾಗಿ ಉಪಯೋಗಿಸ್ತಾ ಇದ್ದಾರೆ, ಈ ರೀತಿಯಾಗಿ ಮಾತಾಡಲಿ ಶುರು ಮಾಡಿದ್ರು. ನಿಮ್ಗೆ ಗೊತ್ತಿರಬಹುದು ವಿದೇಶಾಂಗ ಸಚಿವರಾದಂತಹ ಜೈಶಂಕರ್ ಅವರು ಯಾವ ರೀತಿಯಾದಂತಹ ಉತ್ತರವನ್ನ ಈ ಪತ್ರಕರ್ತರಿಗೆ ಕೊಟ್ಟಿದ್ದಾರೆ ಅನ್ನೋದು. ಎಲ್ಲ ಪಾಶ್ಚಿಮಾತ್ಯ ದೇಶಗಳಿರ್ಬೋದು ಅಥವಾ ಅಮೆರಿಕ ಇರ್ಬೋದು, ಎಲ್ಲರೂ ಕೂಡ ರಷ್ಯಾದೊಂದಿಗೆ ವ್ಯವಹಾರವನ್ನ ಮಾಡ್ಕೊಂಡು ಹೋಗ್ತಾನೆ ಇದ್ದಾರೆ. ರಷ್ಯಾದಿಂದ ಹಲವಾರು ಖನಿಜಗಳನ್ನ ಅಮೆರಿಕ ಇಂಪೋರ್ಟ್ ಮಾಡ್ಕೊಳ್ತಾನೆ ಇದೆ. ಆದ್ರೆ ಅಮೆರಿಕದ ಅಧ್ಯಕ್ಷ ನನಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ ಅಂತ ಹೇಳಿ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇದನ್ನು ಕೂಡ ನೀವು ನೋಡಿರ್ತೀರ. ಈಗ ಏನಾಗಿದೆ ಅಂತ ಹೇಳಿದ್ರೆ, ಅಮೆರಿಕ ಭಾರತದ ಮೇಲೆ ಟ್ಯಾರಿಫ್ ಅನ್ನ ಹೇರಿದೆ, 25% ಹೇರಿದೆ. ನಂತರ ಮುಂದೆ ಪುನಃ 25% ಟ್ಯಾರಿಫ್ ಅನ್ನ ಹೇರ್ತೇನೆ ಅಂತ ತಕೊಂಡು ಈ ಟ್ರಂಪ್ ಅಣ್ಣ ಹೇಳ್ತಾ ಇದ್ದಾನೆ. ಆದ್ರೆ ಭಾರತ ಇದ್ರ ಬಗ್ಗೆ ಡೋಂಟ್ ಕೇರ್ ಅಂತ ತಕೊಂಡೆ ಇತ್ತು. ನೀನ್ ಏನಾದ್ರು ಟ್ಯಾಕ್ಸ್ ಹಾಕೊಳ್ಳಪ್ಪ, ಒಂದ್ ವೇಳೆ ನೀ ಎಷ್ಟು ಟ್ಯಾಕ್ಸ್ ಹಾಕಿದ್ರು ಆ ಹಣವನ್ನ ಕೊಡುವವರು ನಿನ್ನ ಜನ ಹೊರತು ಭಾರತೀಯರಲ್ಲ ಅಂತ ಹೇಳುವ ರೀತಿಯಲ್ಲಿ ಭಾರತ ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಅದಕ್ಕೆ ಬದಲಾಗಿ ನಮ್ಮ ಮಾರುಕಟ್ಟೆಯನ್ನು ವಿಸ್ತರಣೆ ಮಾಡ್ಕೊಳ್ಳಿಕ್ಕೆ ಭಾರತ ಪ್ರಯತ್ನಿಸ್ತಾ ಇದೆ. ಹಾಗೇನೆ ನರೇಂದ್ರ ಮೋದಿ ಅವರು ಕೂಡ ಒಂದು ಭಾರತೀಯರಿಗೆ ಒಂದು ಕರೆಯನ್ನ ಕೊಟ್ಟರು, ನೀವು ಆದಷ್ಟು ದೇಶೀಯ ಉತ್ಪನ್ನಗಳನ್ನೇ ಉಪಯೋಗಿಸಿ ಅಂತೇಳಿ. ಅಂದ್ರೆ ನಮ್ಮ ದೇಶದ ವಸ್ತುಗಳನ್ನ ನಾವೇ ಉಪಯೋಗಿಸ್ಕೊಳ್ಳೋಣ, ಯಾಕೆ ನಾವು ಹೊರಗಡೆಯ ವಸ್ತುಗಳ ಮೇಲೆ ಡಿಪೆಂಡ್ ಆಗ್ಬೇಕು, ಈ ರೀತಿಯಾದಂತ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಅಮೆರಿಕ ತಿಳ್ಕೊಂಡಿದ್ದು ಏನು ಅಂತ ಹೇಳಿದ್ರೆ, ಭಾರತವನ್ನ ಹೆದರಿಸಿದ ತಕ್ಷಣ ಭಾರತ ಹೆದರ್ಕೊಳ್ತದೆ, ರಷ್ಯಾದಿಂದ ತೈಲವನ್ನ ತರಿಸ್ಕೊಳ್ಳೋದು ನಿಲ್ಲಿಸ್ಬಿಡ್ತದೆ, ಈ ರೀತಿಯಾಗಿ ಯೋಚನೆ ಮಾಡಿತ್ತು. ಆದ್ರೆ ಭಾರತ ಆ ರೀತಿಯಾದಂತ ಕೆಲಸ ಮಾಡ್ಲಿಕ್ಕೆ ಹೋಗಿಲ್ಲ. ರಷ್ಯಾದಿಂದ ಇನ್ನೂ ಜಾಸ್ತಿ ತೈಲವನ್ನ ಪರ್ಚೇಸ್ ಮಾಡ್ಲಿಕ್ಕೆ ಶುರು ಮಾಡ್ತು. ಇದ್ರ ಜೊತೆ ಇನ್ನೊಂದು ಲೇಟೆಸ್ಟ್ ಸುದ್ದಿ ಏನು ಅಂತ ಹೇಳಿದ್ರೆ, ರಷ್ಯಾ ಪುನಃ ಭಾರತಕ್ಕೆ ಇನ್ನೊಂದು ಆಫರ್ ನ ಕೊಟ್ಟಿದೆ. ಈಗ ನಾವು ತೈಲ ತರಿಸ್ಕೊಂತ ಇದ್ದೀವಲ್ಲ, ಇದರಲ್ಲಿ ಇನ್ನೂ 5% ಡಿಸ್ಕೌಂಟ್ ಅನ್ನು ಕೊಡ್ತೇವೆ ಅಂತ ಕೊಂಡು ರಷ್ಯಾ ಭಾರತಕ್ಕೆ ಆಫರ್ ಕೊಟ್ಟಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಭಾರತ ಇನ್ನೂ ಜಾಸ್ತಿ ತೈಲವನ್ನ ರಷ್ಯಾದಿಂದ ಆಮದು ಮಾಡ್ಕೊಳ್ತದೆ. ನಿಮ್ಗೆ ಗೊತ್ತಿರಬಹುದು, ಭಾರತ ತೈಲವನ್ನ ರಷ್ಯಾದಿಂದ ಆಮದು ಮಾಡಿಕೊಳ್ಳುವ ಮುಖಾಂತರ ಪ್ರತಿ ತಿಂಗಳು ಸುಮಾರು $1 ಬಿಲಿಯನ್ ಹಣವನ್ನ ಉಳಿಸ್ತಾ ಇದೆ. ಇದ್ರ ಜೊತೆ ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂತ ಹೇಳಿದ್ರೆ, ನಾವು ವ್ಯವಹಾರವನ್ನ ಈಗ ರುಪೀಸ್ ಲೆಕ್ಕದಲ್ಲಿ ಮಾಡ್ತಾ ಇದೀವಿ. ಅಂದ್ರೆ ಡಾಲರ್ ನಲ್ಲಿ ಮಾಡ್ತಾ ಇಲ್ಲ ಅಥವಾ ರೂಬಲ್ ನಲ್ಲಿ ಕೂಡ ಮಾಡ್ತಾ ಇಲ್ಲ. ಅದಕ್ಕೆ ಬದಲಾಗಿ ರುಪೀಸ್ ನಲ್ಲಿ ನಾವು ವ್ಯವಹಾರವನ್ನ ಮಾಡ್ತಾ ಇದ್ದೇವೆ. ಇದರಿಂದಾಗಿ ರಷ್ಯಾ ಕೂಡ ಅಷ್ಟೇ ಭಾರತದಲ್ಲಿ ಹೂಡಿಕೆಯನ್ನು ಕೂಡ ಮಾಡುವಂತ ಯೋಚನೆಯಲ್ಲಿದೆ. ಹಲವಾರು ರೀತಿಯಾದಂತಹ ಒಪ್ಪಂದಗಳು ಸದ್ಯದಲ್ಲಿ ನಡೆಯುವಂತ ಸಾಧ್ಯತೆ ಇದೆ. ಇದರ ನಡುವೆ ಡೊನಾಲ್ಡ್ ಟ್ರಂಪ್ ನ ವಕ್ತಾರೆ ಕೆರೋಲಿನಾ ಲೆವಿಟ್ ಈಕೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆಕೆ ಏನ್ ಹೇಳ್ತಾ ಇದ್ದಾಳೆ ಅಂತ ಹೇಳಿದ್ರೆ, ಭಾರತದ ಮೇಲೆ ಮುಂದೆ ಟಾರಿಫ್ ಅನ್ನ ಹೇರೋದಿಲ್ಲ, ಅದಕ್ಕೆ ಬದಲಾಗಿ ನಾವು ಸ್ಯಾಂಕ್ಷನ್ಸ್ ನ ಹೇರ್ತೇವೆ ಅಂತೇಳಿ ಹೇಳಿದ್ದಾರೆ. ಸ್ಯಾಂಕ್ಷನ್ಸ್ ಅನ್ನುವ ಒಂದು ಪದದ ಅರ್ಥ ನಿಮ್ಗೆ ಗೊತ್ತಿರಬಹುದು. ಒಂದ್ ವೇಳೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾನು ನಿಮ್ಗೆ ಹೇಳ್ತೇನೆ. ಸ್ಯಾಂಕ್ಷನ್ ಅಂದ್ರೆ ಬೇರೆ ಏನೂ ಅಲ್ಲ, ಸಂಪೂರ್ಣ ನಿರ್ಬಂಧ. ಅಂದ್ರೆ ಭಾರತದ ಯಾವುದೇ ವಸ್ತುಗಳನ್ನ ನಾವು ಆಮದು ಮಾಡ್ಕೊಳ್ಳೋದಿಲ್ಲ, ಈ ರೀತಿಯಾದಂತಹ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಆಕೆ ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ, ಭಾರತಕ್ಕೆ ನಾವು ಟಾರಿಫ್ ಹಾಕಿರೋದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ಯುಕ್ರೇನ್ ಯುದ್ಧವನ್ನ ನಿಲ್ಲಿಸ್ಲಿಕ್ಕಾಗಿ ಮಾಸ್ಕೋ ಮೇಲೆ ನಾವು ಒತ್ತಡ ಹೇರ್ಲಿಕ್ಕಾಗಿ ಮಾಡಿರುವಂತಹದ್ದು. ಅಂದ್ರೆ ಭಾರತ ಒಂದ್ ವೇಳೆ ರಷ್ಯಾದೊಂದಿಗೆ ವ್ಯವಹಾರವನ್ನು ನಿಲ್ಲಿಸಿದ್ರೆ ಅದರಿಂದಾಗಿ ರಷ್ಯಾಕ್ಕೆ ಆರ್ಥಿಕ ಮುಗ್ಗಟ್ಟು ಉಂಟಾಗ್ತದೆ. ಆಗ ರಷ್ಯಾ ಯುಕ್ರೇನ್ ಜೊತೆಗೆ ನಡೆಸ್ತಿರುವಂತಹ ಯುದ್ಧವನ್ನ ನಿಲ್ಲಿಸಿ ಬಿಡ್ತದೆ. ಈ ರೀತಿಯಾದಂತಹ ಹೇಳಿಕೆಯನ್ನ ಆಕೆ ಕೊಟ್ಟಿದ್ದಾಳೆ. ಇಲ್ಲಿ ಆಶ್ಚರ್ಯ ಆಗೋದು ಏನು ಅಂತ ಹೇಳಿದ್ರೆ, ಆ ರೀತಿ ಏನಾದ್ರೂ ಯೋಚನೆ ಅವರಿಗಿದ್ರೆ ಅವ್ರು ಮೊದಲು ಅಮೆರಿಕದ ಮೇಲೇನೆ ನಿರ್ಬಂಧವನ್ನು ಹೇರ್ಕೋಬೇಕಾಗ್ತದೆ. ಕಾರಣ ಏನು ಅಂತ ಹೇಳಿದ್ರೆ, ಅಮೆರಿಕ ಕೂಡ ರಷ್ಯಾದಿಂದ ಬಹಳಷ್ಟು ವಸ್ತುಗಳನ್ನ ಆಮದು ಮಾಡ್ಕೊಳ್ತಾ ಇದೆ. ಅದೇ ಹೇಳಿದ್ನಲ್ಲ ಅವಾಗ ಡೊನಾಲ್ಡ್ ಟ್ರಂಪ್ ನನಗೆ ಏನು ಗೊತ್ತಿಲ್ಲ ಅಂತ ಹೇಳಿದ್ನಲ್ಲ. ಆದ್ರೆ ಅಮೆರಿಕಕ್ಕೆ ಅದರ ಅವಶ್ಯಕತೆ ಇದೆ, ಹಾಗಾಗಿ ನಮಗೇನ್ ಬೇಕೋ ಅದನ್ನ ನಾವು ತರಿಸ್ಕೊಳ್ತೇವೆ. ಆದ್ರೆ ಬೇರೆ ದೇಶದವರು ರಷ್ಯಾದೊಂದಿಗೆ ಯಾವುದೇ ರೀತಿಯಾದಂತಹ ವ್ಯವಹಾರವನ್ನ ಮಾಡಬಾರದು, ಈ ರೀತಿಯಾದಂತಹ ಯೋಚನೆ ಈ ಕೆರೋಲಿನಾ ಲೆವಿಟ್ ಅವರದ್ದು. ನಿಮ್ಗೆ ಗೊತ್ತಿರಬಹುದು, ಈ ವಾರದ ಪ್ರಾರಂಭದಲ್ಲಿ ಅಮೆರಿಕದ ಓರ್ವ ಆರ್ಥಿಕ ತಜ್ಞ ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆತ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಡೊನಾಲ್ಡ್ ಟ್ರಂಪ್ ಒಬ್ಬ ಅನ್ಎಜುಕೇಟೆಡ್ ಎಕಾನಮಿಸ್ಟ್ ಅಂತ ಹೇಳಿದ್ದಾರೆ. ಅಂದ್ರೆ ಆತ ಅನಕ್ಷರಸ್ಥ ಎಕಾನಮಿಸ್ಟ್ ಅಂತ
ಆತನಿಗೆ ಈ ಹಣಕಾಸು ವ್ಯವಹಾರ ಯಾವ ರೀತಿ ನಡೀತಾರೆ ಅನ್ನೋದು ಏನೂ ಗೊತ್ತಿಲ್ಲ. ಒಟ್ಟಾರೆಯಾಗಿ ಎಲ್ಲರ ಮೇಲೆ ಟಾರಿಫ್ ಹೇರ್ಕೊಂಡು ಹೋಗ್ತಾ ಇದ್ದಾನೆ ಹೊರತು ಆತನಿಗೆ ಸರಿಯಾದಂತ ಜ್ಞಾನ ಇಲ್ಲ ಅಂತಕೊಂಡು ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಆತ ಭಾರತಕ್ಕೆ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾನೆ. ನೀವು ಯಾವುದೇ ಕಾರಣಕ್ಕೆ ಅಮೆರಿಕವನ್ನು ನಂಬಲಿಕ್ಕೆ ಹೋಗಬೇಡಿ, ಅಮೆರಿಕ ಯಾವತ್ತೂ ಕೂಡ ನಂಬಿಕೆಗೆ ಅರ್ಹವಾದಂತಹ ದೇಶ ಅಲ್ಲ ಅಂತಕೊಂಡು ಆತ ಭಾರತಕ್ಕೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾನೆ. ಇಲ್ಲಿ ವಿಪರ್ಯಾಸ ಏನು ಅಂತ ಹೇಳಿದ್ರೆ, ಭಾರತದ ಮೇಲೆ 25% ಟಾರಿಫ್ ಅನ್ನು ಹೇರಿದ ಮೇಲೂ ಕೂಡ ಅಮೆರಿಕಕ್ಕೆ ಭಾರತ ಮಾಡ್ತಾ ಇರುವಂತಹ ಎಕ್ಸ್ಪೋರ್ಟ್ ನಲ್ಲಿ ಏನು ಕಮ್ಮಿ ಆಗಿಲ್ಲ, ಅದಕ್ಕೆ ಬದಲಾಗಿ 21% ಜಾಸ್ತಿ ಆಗಿದೆ. ಅಂದ್ರೆ ಭಾರತದ ವಸ್ತುಗಳನ್ನ ಅಲ್ಲಿ ಜಾಸ್ತಿಯಾಗಿ ಆಮದು ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೆ ಬೇರೆ ಬೇರೆ ಕಾರಣ ಇರಬಹುದು. ಮುಂದಿನ ದಿನಗಳಲ್ಲಿ ಇನ್ನೇನಾದ್ರು ಅಡಿಷನಲ್ ಟ್ಯಾರಿಫ್ ಹಾಕಿದ್ರೆ ಆಗ ಸಮಸ್ಯೆ ಉಂಟಾಗಬಹುದು ಅಂತಕೊಂಡು ಅವ್ರು ಸ್ಟಾಕ್ ಕೂಡ ಮಾಡ್ಕೊಂತ ಇರ್ಬೋದು. ಅದೇನಿರ್ಲಿ, ಸದ್ಯಕ್ಕಂತೂ ನಮ್ಗೆ ಅದರಿಂದ ಲಾಭ ಆಗ್ತಾ ಇದೆ. ಇದ್ರ ನಡುವೆ ರಷ್ಯಾ ಕೂಡ ಭಾರತಕ್ಕೆ ಇನ್ನೊಂದು ಆಫರ್ ನ ಕೊಟ್ಟಿದೆ. ಅದೇನು ಅಂತ ಹೇಳಿದ್ರೆ, ನಮ್ಗೆ ಮ್ಯಾನ್ ಪವರ್ ಬೇಕು, ನಿಮ್ಮ ದೇಶದಲ್ಲಿರುವಂತಹ ಸ್ಕಿಲ್ಡ್ ಇರ್ಬೋದು ಅಥವಾ ಅನ್ಸ್ಕಿಲ್ಡ್ ಲೇಬರ್ಸ್ ಇರ್ಬೋದು, ಅವ್ರನ್ನ ನಮ್ಮ ದೇಶಕ್ಕೆ ಕಳಿಸ್ಕೊಡಿ, ನಾವು ಅವರಿಗೆ ಉದ್ಯೋಗವನ್ನ ಕೊಡ್ತೇವೆ ಅಂತಕೊಂಡು ಹೇಳ್ತಾ ಇದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ರಷ್ಯಾ ಏನೋ ಬಹುದೊಡ್ಡದಾದಂತಹ ದೇಶ, ಆದ್ರೆ ಅಲ್ಲಿ ಜನಸಂಖ್ಯೆ ಅತ್ಯಂತ ಕಮ್ಮಿ ಇದೆ. ಅವರಿಗೆ ಬೇಕಾದಂತಹ ಲೇಬರ್ಗಳು ಅಲ್ಲಿ ಅವ್ರಿಗೆ ಸಿಗ್ತಾ ಇಲ್ಲ. ಹಾಗಾಗಿ ನಮ್ಮ ದೇಶದಲ್ಲಿರುವಂತಹ ಮ್ಯಾನ್ ಪವರ್ ನ ಈಗ ರಷ್ಯಾ ಉಪಯೋಗಿಸ್ಕೊಳ್ಳಿಕ್ಕೆ ಹೊರಟಿದೆ. ಅಲ್ಲಿಯ ಬೇರೆ ಬೇರೆ ರೀತಿಯಾದಂತಹ ಕಾರ್ಖಾನೆಗಳಲ್ಲಿ ಅಥವಾ ಕನ್ಸ್ಟ್ರಕ್ಷನ್ ಫೀಲ್ಡ್ ನಲ್ಲಿ ಕೆಲಸ ಮಾಡ್ಲಿಕ್ಕೆ ಭಾರತೀಯರನ್ನ ಅವರಿಗೆ ಪ್ರಿಫರ್ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಇದರಿಂದ ಭಾರತೀಯರಿಗೂ ಕೂಡ ಒಳ್ಳೆ ಉದ್ಯೋಗ ಸಿಗ್ತದೆ, ಕೈ ತುಂಬಾ ಸಂಬಳ ಕೂಡ ಸಿಗ್ತದೆ. ಹಾಗಾಗಿ ಭಾರತಕ್ಕೆ ಕೂಡ ಇದರಿಂದ ಬಹಳಷ್ಟು ನೆರವಾಗ್ತದೆ. ಅಂದ್ರೆ ಇನ್ವರ್ಡ್ ರೆಮಿಟೆನ್ಸ್ ಭಾರತಕ್ಕೆ ಜಾಸ್ತಿ ಆಗ್ತಾ ಹೋಗ್ತದೆ. ಇದು ಕೂಡ ಭಾರತಕ್ಕೆ ಅತ್ಯಂತ ಲಾಭದಾಯಕ ಅನಿಸ್ತಾ ಇದೆ. ಈ ನಡುವೆ ಭಾರತ ಮತ್ತು ಚೀನಾದ ನಡುವೆ ಒಂದು ಬಹುದೊಡ್ಡದಾದಂತಹ ಬೆಳವಣಿಗೆ ನಡೀತಾ ಇದೆ. ಅದೇನು ಅಂತ ಹೇಳಿದ್ರೆ, ಭಾರತದೊಂದಿಗೆ ಇರುವಂತಹ ಹಲವಾರು ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳಿಕ್ಕೆ ಚೀನಾ ಈಗ ಇಂಟ್ರೆಸ್ಟ್ ತೋರಿಸ್ತಾ ಇದೆ. ನಿಮ್ಗೆ ಗೊತ್ತಿರಬಹುದು, ಭಾರತ ಮತ್ತು ಚೀನಾದ ನಡುವೆ ಇರುವಂತಹ ಬಹುದೊಡ್ಡ ಸಮಸ್ಯೆ ಗಡಿ ಸಮಸ್ಯೆ. ಈಗ ಇರುವಂತಹ ಗಡಿಯನ್ನ ಚೀನಾ ಮೊದಲಿಂದನೂ ಕೂಡ ವಿರೋಧಿಸ್ಕೊಂಡು ಬರ್ತಾನೆ ಇದೆ. ಅವ್ರು ಕ್ಲೈಮ್ ಮಾಡ್ತಾ ಇರೋದು ಏನು ಅಂತ ಹೇಳಿದ್ರೆ, ಅರುಣಾಚಲ್ ಪ್ರದೇಶ ನಮ್ಗೆ ಸೇರುವಂತಹದ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಯಾವುದೇ ವಿದೇಶಿ ಗಣ್ಯರಾಗ್ಲಿ ಅಥವಾ ನಮ್ಮ ದೇಶದ ಪ್ರಧಾನಿ ಇರ್ಬೋದು ಅಥವಾ ಯಾವುದೇ ದೊಡ್ಡ ರಾಜಕೀಯ ನಾಯಕರು ಅರುಣಾಚಲ್ ಪ್ರದೇಶಕ್ಕೆ ಏನಾದ್ರು ಭೇಟಿ ಕೊಟ್ರೆ ಆಗ ಚೀನಾ ಅದನ್ನ ವಿರೋಧಿಸ್ತದೆ. ಅರುಣಾಚಲ್ ಪ್ರದೇಶ ನಮ್ಗೆ ಸಂಬಂಧಪಟ್ಟಿದ್ದು, ಹಾಗಾಗಿ ಇಲ್ಲಿಗೆ ನೀವು ಬರುವ ಹಾಗಿಲ್ಲ ಅಂತಕೊಂಡು ಹೇಳ್ತಾರೆ. ಇವನ್ ಅವರ ಮ್ಯಾಪ್ ನಲ್ಲಿ ಕೂಡ ಅಷ್ಟೇ ಅವರು ಅರುಣಾಚಲ್ ಪ್ರದೇಶವನ್ನ ತಮ್ಮ ದೇಶದ ಭಾಗ ಅಂತಕೊಂಡು ತೋರಿಸ್ಕೊಳ್ತಾರೆ. ಹಾಗೆ ಭಾರತ ಚೀನಾದ ವಶದಲ್ಲಿರುವಂತಹ ಅಕ್ಸೈ ಚಿನ್ನನ್ನ ಭಾರತದ ಭೂಭಾಗ ಅಂತಕೊಂಡು ತೋರಿಸ್ಕೊಂಡು ಹೋಗ್ತದೆ. ನಿಮ್ಗೆ ಗೊತ್ತಿರಬಹುದು, 1962ರ ಯುದ್ಧದ ಸಂದರ್ಭದಲ್ಲಿ ಈ ಅಕ್ಸೈ ಚಿಹ್ನೆ ಏನಿದೆ ಇದನ್ನ ಭಾರತ ಕಳ್ಕೊಳ್ತದೆ. ಅಂದ್ರೆ ಚೀನಾ ಈ ಭಾಗವನ್ನ ಆಕ್ರಮಿಸಿಕೊಂಡು ಕೂತ್ಕೊಂಡಿದೆ. ಇವಾಗ್ಲೂ ಕೂಡ ಚೀನಾ ಅಲ್ಲಿದೆ. ಈ ಅಕ್ಸೈ ಚಿಹ್ನ ಕಳ್ಕೊಂಡ ಬಗ್ಗೆ ಪಾರ್ಲಿಮೆಂಟ್ ನಲ್ಲಿ ಆಗಿನ ಪ್ರಧಾನಮಂತ್ರಿ ಆಗಿದ್ದಂತಹ ಜವಾಹರ್ಲಾಲ್ ನೆಹರು ಅವ್ರನ್ನ ಒಬ್ರು ಪ್ರಶ್ನೆ ಮಾಡ್ತಾರೆ. ಅಂದ್ರೆ ಒಬ್ರು MP ಅವರು ಪ್ರಶ್ನೆ ಮಾಡ್ತಾರೆ, ಯಾಕೆ ಈ ಭಾಗವನ್ನ ಬಿಟ್ಕೊಟ್ರಿ ನೀವು ಅಂತ ಕೊಂಡು. ಆಗ ನೆಹರು ಅವ್ರು ಹೇಳ್ತಾರೆ, ಈ ಅಕ್ಸೈ ಚಿಹ್ನಲ್ಲಿ ಒಂದು ಹುಲ್ಲು ಕಡ್ಡಿ ಕೂಡ ಬೆಳೆಯೋದಿಲ್ಲ, ಆ ಪ್ರದೇಶ ನಮ್ಗೆ ಯಾಕೆ ಬೇಕು ಅಂತಕೊಂಡು ಹೇಳಿಕೆಯನ್ನು ಕೊಡ್ತಾರೆ. ಹಾಗೆ ಈ MP, ಮೋಸ್ಟ್ಲಿ ಅವ್ರ ಹೆಸರು ತ್ಯಾಗಿ ಏನೋ ಬರ್ತದೆ, ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನಿಮ್ಮ ತಲೆಯಲ್ಲಿ ಕೂಡ ಒಂದೇ ಒಂದು ಕೂದಲು ಹುಟ್ಟೋದಿಲ್ಲ, ಹಾಗಾಗಿ ಅದನ್ನ ಕೂಡ ನೀವು ಚೀನಾ ಕೊಟ್ಬಿಡಿ ಅಂತಕೊಂಡು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದನ್ನ ಇತ್ತೀಚೆಗೆ ಅಮಿತ್ ಶಾ ಅವರು ಕೂಡ ಪಾರ್ಲಿಮೆಂಟ್ ನಲ್ಲಿ ನೆನಪಿಸಿಕೊಂಡಿದ್ದಾರೆ. ಇದು ನಿಮ್ಗೆ ಗೊತ್ತಿರಬಹುದು. ಈಗ ಚೀನಾ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, ನಮ್ಮ ಗಡಿ ರೇಖೆಯನ್ನ ನಾವು ಸರಿ ಮಾಡ್ಕೊಳ್ಳೋಣ, ಈ ಸಮಸ್ಯೆಗೆ ಒಂದು ಪರಿಹಾರವನ್ನು ಹುಡ್ಕೊಳ್ಳೋಣ, ಎರಡೂ ದೇಶದವ್ರು ಸೇರಿ ಒಂದು ಸರಿಯಾದಂತಹ ಗಡಿ ರೇಖೆಯನ್ನು ಗುರುತು ಮಾಡಿಕೊಂಡು ಅದನ್ನೇ ನಮ್ಮ ನಡುವೆ ಇರುವಂತಹ ಅಂತಾರಾಷ್ಟ್ರೀಯ ಗಡಿ ಅಂತೇಳಿ ಹೇಳಿ ಡಿಕ್ಲೇರ್ ಮಾಡ್ಕೊಳ್ಳೋಣ. ಈ ರೀತಿಯಾದಂತಹ ಒಂದು ಪ್ರಪೋಸಲ್ ನ ಚೀನಾ ಈಗ ಭಾರತದ ಮುಂದೆ ಇಟ್ಟಿದೆಯಂತೆ. ಅಂದ್ರೆ ಈಗಿರುವಂತಹ ಮ್ಯಾಕ್ಮೋಹನ್ ರೇಖೆ ಏನಿದೆ ಅದನ್ನ ನಾವು ಸರಿಪಡಿಸ್ಕೋಬೇಕಾಗಿದೆ ಅಂತಕೊಂಡು ಚೀನಾ ಈಗ ಹೇಳಿಕೆಯನ್ನ ಕೊಟ್ಟಿದೆ. ಇದಕ್ಕೆ ಭಾರತ ಕೂಡ ಒಪ್ಪಿದೆ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದಾರೆ. ತಕ್ಷಣವಾಗಿ ಗಡಿ ರೇಖೆಯನ್ನು ಗುರುತು ಮಾಡ್ಲಿಕ್ಕೆ ಹೋಗಲ್ಲ, ಅದಕ್ಕೆ ಬದಲಾಗಿ ಒಂದು ಸಮಿತಿ ರಚನೆ ಆಗ್ತದೆ. ಭಾರತ ಮತ್ತು ಚೀನಾದ ಎಕ್ಸ್ಪರ್ಟ್ ಗಳಿರ್ತಾರೆ, ಇವರು ಸಂಪೂರ್ಣವಾದಂತಹ ಸರ್ವೆಯನ್ನ ಮಾಡಿ ಕೊನೆಗೆ ಒಂದು ಗಡಿ ರೇಖೆಯನ್ನು ಗುರುತು ಮಾಡುವಂತ ಸಾಧ್ಯತೆ ಇದೆ. ಅದಕ್ಕೆ ಬಹಳಷ್ಟು ಸಮಯ ತಗೊಳ್ತದೆ. ಅದಲ್ಲದೇನೆ ರಾಜಕೀಯವಾಗಿ ಕೂಡ ಅಷ್ಟೇ ಇದು ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಇಲ್ಲಿ ಬಹಳಷ್ಟು ಕೊಡುಕೊಳ್ಳುವಿಕೆ ಕೆಲಸ ನಡೀಬಹುದು. ಹಾಗಾಗಿ ರಾಜಕೀಯವಾಗಿ ಇದು ಬಿರುಗಾಳಿಯನ್ನು ಎಬ್ಬಿಸುವ ಸಾಧ್ಯತೆ ಇರ್ತದೆ. ಮುಂದಿನ ತಿಂಗಳು ಅನಿಸ್ತದೆ ಮೋದಿ ಅವರು ಚೀನಾ ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಸಂಪೂರ್ಣವಾದಂತಹ ವಿವರ ನಮ್ಗೆ ಸಿಗುವಂತ ಸಾಧ್ಯತೆ ಇದೆ. ಅದೊಂದು ಕಡೆ ಆದ್ರೆ, ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ, ಈ ಅಮೆರಿಕ ಯಾವಾಗ ಭಾರತದ ಮೇಲೆ ಈ ರೀತಿಯಾದಂತಹ ದಬ್ಬಾಳಿಕೆಯನ್ನು ಮಾಡ್ಲಿಕ್ಕೆ ಶುರು ಮಾಡುತ್ತೋ ಆಗ ಚೀನಾ ಭಾರತಕ್ಕೆ ಹತ್ರ ಆಗ್ಲಿಕ್ಕೆ ಶುರುವಾಯಿತು. ಅದೇ ರೀತಿಯಲ್ಲಿ RIC ಅಂದ್ರೆ ರಷ್ಯಾ, ಇಂಡಿಯಾ ಮತ್ತು ಚೀನಾದ ಸಂಬಂಧವನ್ನ ಗಟ್ಟಿ ಮಾಡ್ಕೊಳ್ಳಿಕ್ಕೆ ಒಂದು ವೇದಿಕೆ ಕೂಡ ಸಿದ್ಧ ಆಗ್ತಾ ಇದೆ. ಅಂದ್ರೆ ಈ ಭಾಗದಲ್ಲಿ ನಾವು ಒಗ್ಗಟ್ಟಾಗಿದ್ರೆ ಯಾವುದೇ ದೇಶಕ್ಕೆ ಅಥವಾ ಯಾವುದೇ ಯುರೋಪಿಯನ್ ಯೂನಿಯನ್ ಇರಬಹುದು ಅಥವಾ ಅಮೆರಿಕ ಇರಬಹುದು, ಇವರಿಗೆ ನಮ್ಮಿಂದ ಏನನ್ನು ಕಿತ್ಕೊಳ್ಳಿ ಸಾಧ್ಯ ಇಲ್ಲ. ಹಾಗಾಗಿ ನಾವು ಒಗ್ಗಟ್ಟಾಗಿರ್ಬೇಕು ಅಂತ ಹೇಳಿದ್ರೆ ನಮ್ಮೊಳಗಡೆ ಇರುವಂತಹ ವೈಮನಸ್ಸು ಏನಿದೆ ಇದೆಲ್ಲದನ್ನು ನಾವು ಬಗೆಹರಿಸ್ಕೋಬೇಕು, ನಾವು ಗಟ್ಟಿಯಾಗಿ ನಿಲ್ಬೇಕು, ನಮ್ಮ ನಡುವೆ ವ್ಯಾಪಾರ ವ್ಯವಹಾರ ಜಾಸ್ತಿ ಆಗ್ಬೇಕು, ಅಮೆರಿಕದ ಡಿಪೆಂಡೆನ್ಸಿಯನ್ನ ನಾವು ಕಮ್ಮಿ ಮಾಡ್ಕೋಬೇಕು. ಈ ರೀತಿಯಾಗಿ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಇಲ್ಲಿ ಒಂದು ವಿಷಯ ಅತ್ಯಂತ ಕ್ರಿಸ್ಟಲ್ ಕ್ಲಿಯರ್ ಆಗ್ತಾ ಇದೆ. ಅದೇನು ಅಂತ ಹೇಳಿದ್ರೆ, ಅಮೆರಿಕ ಭಾರತದ ಮೇಲೆ ಈ ರೀತಿಯಾದಂತಹ ದಬ್ಬಾಳಿಕೆ ಮಾಡ್ತಾ ಇರೋದ್ರಿಂದ
ಭಾರತ ಮತ್ತು ಚೀನಾದ ನಡುವೆ ಇರುವಂತಹ ಸಂಬಂಧ ಸುಧಾರಿಸುವಂತಹ ಸಾಧ್ಯತೆಗಳಿದೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ನಾವಿಬ್ರು ಒಂದಾಗಿದ್ರೆ ಖಂಡಿತವಾಗಿ ಏಷ್ಯಾದಲ್ಲಿ ಅಮೆರಿಕದ ಯಾವುದೇ ಆಟ ನಡೆಯೋದಿಲ್ಲ. ಈ ನಿಟ್ಟಿನಲ್ಲಿ ಯೋಚಿಸ್ತಾ ಇರುವಂತಹ ಎರಡು ದೇಶಗಳು ಈಗ ಒಂದಾಗ್ತಾ ಇದೆ. ಇದ್ರ ಜೊತೆಗೆ ರಷ್ಯಾ ಕೂಡ ಕೈ ಜೋಡಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಜಿಯೋ ಪೊಲಿಟಿಕ್ಸ್ ನಲ್ಲಿ ಈ ಮೂರು ದೇಶಗಳು ಅತ್ಯಂತ ನಿರ್ಣಾಯಕ ಪಾತ್ರವನ್ನು ವಹಿಸುವಂತ ಸಾಧ್ಯತೆಗಳಿದೆ. ಒಂದ್ ವೇಳೆ ಆ ರೀತಿ ಏನಾದ್ರು ಆದ್ರೆ ಇಡೀ ವಿಶ್ವದ ಮೇಲೆ ಅಮೆರಿಕ ಬೀರ್ತಾ ಇರುವಂತಹ ಪ್ರಭಾವ ಖಂಡಿತವಾಗಿ ಕಮ್ಮಿ ಆಗ್ತದೆ. ಹಾಗೇನೆ ಬಹಳಷ್ಟು ರಾಷ್ಟ್ರಗಳು ಈ ಮೂರು ದೇಶಗಳೊಂದಿಗೆ ಕೈ ಜೋಡಿಸುವಂತ ಸಾಧ್ಯತೆಗಳು ಕೂಡ ಇರ್ತದೆ. ಸ್ನೇಹಿತರೆ, ನಿಮ್ಗೆ ಏನಿಸ್ತದೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ಕಾಫಿ ಆಯ್ತಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.